ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಗಸ್ತ್ಯಾಸ್ ವ್ಲಾಗ್. ಇವತ್ತಿನ ವಿಡಿಯೋ ಒಳಗೆ ನಾವು ಮಸ್ತ್ ತಮಗೆ ಡೋಕ್ಲಾ ಮಾಡೋದು ಹೆಂಗಂತೇಳಿ ನೋಡೋಣ. ಇಡ್ಲಿ ದೋಸೆ ತಿಂದು ಬೇಸರ ಆಗಿತ್ತಂದ್ರೆ ಈ ಒಂದು ಬ್ರೇಕ್ಫಾಸ್ಟ್ ಆಗಿರ್ಬೋದು, ಈವ್ನಿಂಗ್ ಸ್ನ್ಯಾಕ್ಸ್ದೊಂದು ರೆಸಿಪಿನ ನಾವು ಈ ವಿಡಿಯೋ ಒಳಗೆ ಫಾಸ್ಟಾಗಿ ನೋಡೋಣ. ಇದಕ್ಕೆ ಏನೇನು ಸಾಮಾನು ಬೇಕಂದ್ರೆ 2 ಕಪ್ ಅಕ್ಕಿ ತೊಗೋಬೇಕು. ಸೊ 1 ಕಪ್ಪು ಉದ್ದಿನ ಬ್ಯಾಳೆ, 1 ಕಪ್ಪು ತೊಗರಿ ಬ್ಯಾಳೆ, 1 ಕಪ್ ಹೆಸರು ಬ್ಯಾಳೆ ಮತ್ತು 1 ಕಪ್ಪು ಕಡಲೆಬೇಳೆ. ಇಷ್ಟೆಲ್ಲ ಬ್ಯಾಳೆಗಳನ್ನು ನೀವು ಸೇಮ್ ಟು ಸೇಮ್ ದೋಸಾಕ್ಕೆಲ್ಲ ಇಡ್ಲಿಗೆ ದೋಸಾಗೆ ಹೆಂಗೆ ನೆನೆ ಇಡ್ತಿರಲ್ಲ ಆ ಥರ 8ರಿಂದ 10 ಅವರ್ ಇದನ್ನ ನೆನೆಸಿಡಬೇಕು. ತೊಳೆದ ಕಾಸ ನೆನೆಸಿಟ್ಕೊಳ್ಳೋದು. ಆಮೇಲೆ ಒಂದು ಸಲ ಏನು ನೀವು ದೋಸಾಕ್ಕೆ ಯಾವ ಥರ ಮಾಡ್ಕೋತಾರಲ್ಲ ಸೇಮ್ ಪ್ರೊಸೆಸ್ ಇರ್ತೈತಿ. ಇದನ್ನು ನೆನೆದಾದ್ಮೇಲೆ ಇದನ್ನು ತೊಳ್ಕೊಂಡು ಕಾಸ ರುಬ್ಕೋಬೇಕಾಗ್ತದೆ. ಇದನ್ನು ನೀವು ಕೆಚಪ್ ಜೊತೆನೂ ತಿನ್ಬೋದು, ಚಟ್ನಿ ಜೊತೆನೂ ತಿನ್ಬೋದು. ಬರೀ ಇಡ್ಲಿ ತಿಂದು ಬೇಸರ ಆಗಿರ್ತೈತೆ ಅಂದಾಗ ನೀವು ಈ ಒಂದು ಢೋಕ್ಲಾ ರೆಸಿಪಿನ ಟ್ರೈ ಮಾಡ್ಬೋದು. ಈಗ ಬೇಕ್ರಿ ಒಳಗೆಲ್ಲ ನೀವು ಆಲ್ಮೋಸ್ಟ್ ಇದನ್ನು ನೋಡಿರ್ತೀರಿ ನೀವು ಢೋಕ್ಲಾನ. ಇವನ್ ನಿಮಗೆ ಈ ಒಂದು ಹಿಟ್ಟು ಏನಾರ ಎಕ್ಸ್ಟ್ರಾ ಉಳಿತಂದ್ರೆ ಇದರಿಂದ ನೀವು ಢೋಕ್ಲಾ ತಿಂದು ಬೇಸರ ಆತಂದ್ರೆ ಇಡ್ಲಿನೂ ಮಾಡ್ಕೋಬಹುದು ಅಥವಾ ದೋಸಾನೂ ಇದರಿಂದ ಹೇಳ್ತಾವು. ಸೊ ಈಗ ಇದನ್ನು ರುಬ್ಕೋ ಟೈಮ್ ಒಳಗೆ ಏನು ಮಾಡ್ಬೇಕಂದ್ರೆ ಇದಕ್ಕೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಕರಿಬೇವ, ಕೊತ್ತಂಬರಿ ಇದನ್ನೆಲ್ಲನೂ ಸ್ವಲ್ಪ ತೊಳೆದ ಕಸ ಕಟ್ ಮಾಡಿ ಹಾಕೋಬೇಕಾಗ್ತೈತಿ. ರುಬ್ಬೋ ಟೈಮ್ ಒಳಗನ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ನೀವು ಇದಕ್ಕೆ ಆ್ಯಡ್ ಮಾಡ್ಕೊಂಡು ಕಾಸ ರುಬ್ಕೋಬೇಕು. ಜೊತೆಗೆ ಇದಕ್ಕೆ ಸ್ವಲ್ಪ ಅರಿಶಿನೂ ಹಾಕಬೇಕು, ಯಾಕಂದ್ರೆ ಕಲರ್ ಬೇಕು. ಡೋಕ್ಲಾ ನೀವು ನೋಡಿರ್ಬೋದು ಆಲ್ಮೋಸ್ಟ್ ಯೆಲ್ಲೋ ಕಲರ್ ಒಳಗನೆ ಇರ್ತೈತಿ. ಹೀಗಾಗಿ ಸ್ವಲ್ಪ ನೀರು ಹಾಕೋಂತ ನೀವು ರುಬ್ಕೋಬೇಕು. ಆಲ್ಮೋಸ್ಟ್ ಸ್ವಲ್ಪ ಥಿಕ್ಕನೇ ಇರಲಿ, ದೋಸೆ ಹಿಟ್ಟಿನ ಒಂದು ಹದಕ್ಕನ ಇರಬೇಕಾಗ್ತದ. ಇದನ್ನು ರುಬ್ಕೊಂಡಾದ್ಮೇಲೂ ಸೇಮ್ ನೀವು ದೋಸೆ ಹಿಟ್ಟು ಹೆಂಗೆ ಒಂದು ನೈಟ್ ಪೂರ ಇಡ್ತಿರಲ್ಲ ಹುಳಿ ಬರಾಕಂತ ಹೇಳಿ, ಅದೇ ಥರ ಸೇಮ್ ಒಂದು ನೈಟ್ ಈ ಒಂದು ಹಿಟ್ಟನ್ನು ನೀವು ಸ್ಟೋರ್ ಮಾಡಿ ಇಡಬೇಕಾಗ್ತೈತಿ. ಆ್ಯಂಡ್ ಈ ಒಂದು ಢೋಕ್ಲಾಕ ನೀವು ಒಗ್ಗರ್ಣೆ ಕೊಟ್ಕೋಬೇಕಾಗ್ತೈತಿ. ಈಗ ಚಟ್ನಿಗದು ಹೆಂಗೆ ಒಗ್ಗರ್ಣೆ ಕೊಡ್ತಿರಲ್ಲ ಹಂಗೆ ಜಸ್ಟ್ ಸಾಸ್ವಿದೊಂದು ಒಗ್ಗರ್ಣೆ, ಎಣ್ಣೆಗೆ ಸ್ವಲ್ಪ ಸಾಸ್ವಿ ಮತ್ತು ಅರಿಶಿನ ಹಾಕಿ ಒಗ್ಗರ್ಣೆ ಕೊಟ್ಕೊಂಡು ಸೈಡ್ ಇಟ್ಕೋಬೇಕಾಗ್ತೈತಿ. ಈಗ ನೋಡ್ಬೋದು ನೀವು ಹಿಟ್ಟೆಲ್ಲ ಉಬ್ಬೈತಿ. ಈಗ ಇದು ಆಲ್ಮೋಸ್ಟ್ ರೆಡಿ ಆಗೈತಿ. ಇದಕ್ಕೊಂದು ಚೂರು ಸಕ್ರೆ ಮತ್ತು ಉಪ್ಪನ್ನ ನೀವು ರುಚಿಗೆ ತಕ್ಕಷ್ಟು ಹಾಕೋಬೇಕಾಗ್ತೈತಿ. ಈಗ ದೋಸಾಗೆ ಹೆಂಗೆ ಹಾಕೊಂಡಿರ್ತೀರಲ್ಲ ಆಲ್ಮೋಸ್ಟ್ ಸೇಮನ ಹಾಕೊಂಡು ಕಾಸ ಕಲಿಸ್ಕೋಬೇಕು. ನಮಗೆ ಸಕ್ರೆ ಮತ್ತು ಸಾಲ್ಟ್ ಎಲ್ಲ ಪರ್ಫೆಕ್ಟಾಗಿ ಕರ್ಗೋತಾರ. ಇನ್ನು ಇದನ್ನು ನೀವೇನು ಮಾಡ್ಬೇಕಂದ್ರೆ ಕುಕ್ಕರ್ ಒಳಗೂ ಮಾಡ್ಕೋಬೋದು, ಇಲ್ಲ ಇಡ್ಲಿ ಪಾತ್ರೆ ಒಳಗೆ ಮಾಡ್ಕೊಂಡ್ರೆ ಇನ್ನೂ ಈಸಿಯಾಗಿ ಬರ್ತಾವಿವ. ಸೊ ಇಡ್ಲಿ ಪಾತ್ರೆ ಒಳಗೆ ನೀವು ಫಸ್ಟ್ ನೀರು ಹಾಕಿ ಒಂದು ಸ್ಟ್ಯಾಂಡ್ ಇಟ್ಕೋಬೇಕು. ಆ್ಯಂಡ್ ಯಾವ ಒಂದು ಪ್ಲೇಟ್ ಒಳಗೆ ಮಾಡ್ಕೊಂಡ್ರೆ ಇದು ಬೆಟ್ರ್ ಆಕೈತಿ. ಅದ್ರಾಗೂ ಅಂಚು ಸ್ವಲ್ಪ ದಪ್ಪ ಇರೋವಂಥ ಪ್ಲೇಟ್ ಒಳಗೆ ನೀವು ಮಾಡ್ಕೊಂಡ್ರಿ ಅಂದ್ರೆ ಇವನ್ ಢೋಕ್ಲಾ ಕಟ್ ಮಾಡ್ಕೊಳಕ ಒಂದು ಶೇಪ್ ಇದಕ್ಕೆ ಕೊಟ್ಕೊಳಕ ಈಸಿ ಆಗ್ತೈತಿ. ಹೀಗಾಗಿ ನೀವೇನು ಮಾಡ್ಬೇಕಂದ್ರೆ ಒಂದು ಪ್ಲೇಟ್ಗಳನ್ನ ತೊಗೊಂಡು ಅದಕ್ಕೆ ಚಂದ ನಮಗೆ ಎಣ್ಣೆ ಹಚ್ಚಬೇಕು. ತುಪ್ಪನೂ ಹಚ್ಕೊಳ್ಳೋರು ಹಚ್ಕೋಬೋದು, ಬಟ್ ಆಲ್ಮೋಸ್ಟ್ ಎಣ್ಣೆ ಜಾಸ್ತಿ ಹಚ್ಕೋತಾರೆ ಇದಕ್ಕೆ. ಸೊ ಪ್ಲೇಟ್ಗಳಿಗೆ ಎಣ್ಣೆ ಹಚ್ಕೋಬೇಕು. ಎಣ್ಣೆ ಹಚ್ಕೊಂಡಾದ್ಮೇಲೆ ಈ ಒಂದು ಹಿಟ್ಟನ್ನ ಆ ಒಂದು ಪ್ಲೇಟಿಗೆ ನೀವು ಸರ್ವ್ ಮಾಡ್ಕೋಬೇಕಾಗ್ತದೆ. ಇವು ಇಷ್ಟು ಟೇಸ್ಟಿ ಇರ್ತಾವಲ್ಲ, ಬರೀ ಇಡ್ಲಿ ಅದು ಬೇಸರದಂಗೆ ಅನಿಸ್ತಿರ್ತಾವೆ. ಹಿಂಗಾಗಿ ಚಂದ ಅನಿಸ್ತಾವೆ. ಇವನ್ ಹಂಗನೂ ತಿನ್ಬೋದು ಇವನ್ನ ಅಡ್ಡಾಡ್ಕೊಂತ, ಯಾಕಂದ್ರೆ ಇದ್ರಾಗ ಆಲ್ರೆಡಿ ಹಸಿಮೆಣ್ಸಿನ್ಕಾಯಿ, ಕರಿಬೇವ, ಕೊತ್ತಂಬರಿ, ಉಪ್ಪ ಎಲ್ಲ ಇರ್ತೈತನಂತಲೇ ಹಂಗನೂ ನೀವು ತಿನ್ಕೊಂತ ಅಡ್ಡಾಡ್ಬೋದು. ಇವನ್ ಕೆಚಪ್ ಜೊತೆನೂ ಮಸ್ತನ ಟೇಸ್ಟ್ ಕೊಡ್ತೈತಿದ. ಸೊ ಹಿಂಗೆ ಇಡ್ಲಿ ಬಾಂಡೆ ಒಳಗೆ ನೀರು ಹಾಕಿ ಒಂದು ಸ್ಟ್ಯಾಂಡ್ ಇಟ್ಕೊಂಡು ಕಾಸ ಒಂಚೂರು ಬಿಸಿ ಆದಮೇಲೆ ಈ ಥರ ನೀವು ಒಂದು ಪ್ಲೇಟ್ಗಳಿಗೆ ಎಣ್ಣೆ ಹಚ್ಕೊಂಡು ಅದಕ್ಕೆ ಸರ್ವ್ ಮಾಡ್ಕೊಳ್ಳೋದು. ಭಾಳ ಪ್ಲೇಟ್ ತುಂಬದಂಗೆ, ಯಾಕಂದ್ರೆ ಅದಕ್ಕೆ ಸ್ವಲ್ಪ ಉಬ್ಬಾಕನೂ ಜಾಗ ಕೊಡ್ಬೇಕು ನೀವು. ಇದು ಸೇಮ್ ಟು ಸೇಮ್ ಈ ಕೇಕ್ ಹೆಂಗೆ ಕಾಣಿಸ್ತಾವಲ್ಲ ಆ ಥರನೇ ಕಾಣಿಸ್ತೈತೆ ನೋಡಾಕನು. ಸೊ ಇಲ್ಲೇ ಈ ಥರ ನೀವು ಹಾಕೋಬೇಕು, ಸ್ವಲ್ಪನ ಹಾಕೋಬೇಕು. ಯಾಕಂದ್ರೆ ಒಮ್ಮೆ ಪ್ಲೇಟ್ ತುಂಬ ಹಾಕಿರಿ ಅಂತಂದ್ರೆ ಉಬ್ಬಾಕದಕ್ಕೆ ಸ್ಪೇಸ್ ಇರಂಗಿಲ್ಲ, ಅದರ ಸಲುವಾಗಿ. ಸೊ ಈ ಥರ ಪ್ಲೇಟ್ ಮೇಲೆ ಹಾಕೊಂಡು ಕರೆಕ್ಟ್ ನಮಗೆ ಅದನ್ನು ಸ್ಪ್ರೆಡ್ ಮಾಡಿಕೊಡ್ರಿ. ಅದಾದಮೇಲೆ 10ರಿಂದ 15 ನಿಮಿಷ ನೀವು ಇದನ್ನು ಒಂದು ಇಡ್ಲಿ ಪಾತ್ರೆ ಒಳಗೆ ಇಟ್ಟು ಕಾಸ ಹಬೆ ಒಳಗೆ ಬೇಯಿಸ್ಕೋಬೇಕಾಗ್ತೈತಿ. ಇದ್ರೊಳಗೆ ಮಲ್ಟಿಗ್ರೇನ್ಸ್ ಇರೋದ್ರಿಂದ ತೊಗರಿಬೇಳೆ ಆಗಿರ್ಬೋದು, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಇರೋದ್ರಿಂದ ಇದ್ರೊಳಗೆ ಪ್ರೋಟೀನ್ ಆಗಿರ್ಬೋದು. ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ಇದೆ, ಬರೀ ಅಕ್ಕಿ ಅಷ್ಟೇ ಇರೋಂಗಿಲ್ಲ. ಹೀಗಾಗಿ ಬೇರೆ ಎಲ್ಲ ಥರ ಬ್ಯಾಳೆ ಇರೋದ್ರಿಂದ ಇದೊಂಥರ ಹೆಲ್ತಿಗೂ ಒಳ್ಳೆ ಒಂದು ಬ್ರೇಕ್ಫಾಸ್ಟ್ ಮತ್ತು ಟೇಸ್ಟಿ ಇರ್ತೈತಿ. ಸೊ ಇದನ್ನ ಇಲ್ಲಿ 10 to 15 ಮಿನಿಟ್ಸ್ ನೀವು ಬೇಯಿಸ್ಕೋಬೇಕಾಗ್ತದೆ. ಆ್ಯಂಡ್ ಇದು ಬೇಯ್ದ ಮೇಲೆ ಹೆಂಗಿರ್ತೈತೆ ಅಂದ್ರೆ ಸೇಮ್ ಟು ಸೇಮ್ ಸ್ಪಾಂಜ್ ಥರ ಕೇಕ್ಗಳಾಗಿರ್ಬೋದು, ಇಡ್ಲಿ ಹೆಂಗೆ ಬರ್ತೈತಲ್ಲ ಅದೇ ಥರ ಟೇಸ್ಟಿಯಾಗೇನ ಬರ್ತದೆ. ಆಲ್ಮೋಸ್ಟ್ ಒಂಥರ
ಕೇಕು ಅಥವಾ ಬ್ರೆಡ್ ಥರನೇ ಇರ್ತೈತಿ. ಬೇಕ್ರಿ ಒಳಗೆ ನೀವು ಏನಾರು ಇದನ್ನು ತೊಗೊಳಕ್ಕೆ ಹೋದ್ರಿ 10 ರೂಪಾಯಿಗೆ ಸಣ್ಣ ಒಂದೊಂದು ಪೀಸ್ ಕೊಡ್ತಾರೆ. ಈ ಕಡೆ ತಿಂದಂಗೆ ಅನ್ಸಂಗಿಲ್ಲ ಏನಿಲ್ಲ. ಅದ್ರಾಗ ಇನ್ನು ಬೇರೆ ಬೇಕ್ರಿಗೆ ಹೋದ್ರಂದ್ರೆ 20-30 ರೂಪಾಯಿ ಎಲ್ಲ ತೊಗೊಳ್ಲಿಕ್ಕತ್ತಾರೆ. ಅದ್ರ ಬದಲೇ ನೀವು ಮನ್ಯಾಗ ಮಾಡ್ರಿ ಅಂದ್ರೆ ಮನೆ ಮಂದೆಲ್ಲ ತಿನ್ಬೋದು ಮತ್ತು ಟೇಸ್ಟಿ ಇರ್ತೈತಿ. ಈ ಥರ ಇದು ರೆಡಿ ಆಗೈತೆ ಅಂತ ಗೊತ್ತಾಗಬೇಕಂದ್ರೆ ಕೈಯಿಂದ ನೀವು ಟಚ್ ಮಾಡಿರೋದು ಕೈಗೆ ಅಂಟಬಾರ್ದು. ಆ ಥರ ಆಗಿತ್ತಂದ್ರೆ ಪರ್ಫೆಕ್ಟ್ ಬೆಂದಂಗೆ. ಇಲ್ಲೇ ಸಾಸಿವೆ ಮತ್ತು ಅರ್ಶಿಣದ ಒಂದು ಒಗ್ಗರಣೆ ಐತಿ. ಅದನ್ನು ನೀವು ಕಟ್ ಮಾಡ್ಕೋಕ್ಕಿಂತ ಮೊದ್ಲನ ಅದೇನು ನೀವು ಪ್ಲೇಟ್ ಒಳಗೆ ಅದು ರೆಡಿ ಆಗಿರ್ತೈತಲ್ಲ ಆ ಒಂದು ಢೋಕ್ಲಾ ಅದ್ರ ಮೇಲೆ ನೀವು ಸ್ಪ್ರೆಡ್ ಮಾಡ್ಕೋಬೇಕಾಗ್ತೈತಿ. ಇದರಿಂದ ಸ್ವಲ್ಪ ಟೇಸ್ಟನ್ನು ಬರ್ತೈತಿ ಮತ್ತು ನೋಡಕ್ಕೂ ಚಂದ ಕಾಣಿಸ್ತದೆ. ಬೇಕಾದವ್ರು ನೀವು ಮೇಲೆ ಕೊತ್ತಂಬರಿನೂ ಎಕ್ದಮ್ ಸಣ್ಣ ಕಟ್ ಮಾಡನು ಉದುರ್ಸ್ಕೋಬೋದು. ಒಂದು ಫ್ಲೇವರ್ ಸಲುವಾಗಿ ಆಗಿರ್ಬೋದು, ಟೇಸ್ಟ್ ಸಲುವಾಗಿ ಆಗಿರ್ಬೋದು. ಸೊ ಇಲ್ಲಿ ನಾವು ಒಂದೊಂದು ಕಪ್ಪನ್ನು ತೊಗೊಂಡೇವಿಲ್ಲ. ಇದರಿಂದ ಮನೆಯೊಳಗೆ ಎಲ್ಲರಿಗೂ ಸಫಿಷಿಯಂಟ್ ಆಗುವಷ್ಟು ಬ್ರೇಕ್ಫಾಸ್ಟ್ ಆಗಿ ಮತ್ತು ಉಳ್ದಿದ್ದ ಹಿಟ್ಟೊಳಗೆ ನಾವು ಇಡ್ಲಿನೂ ಮಾಡ್ಕೊಂಡೇವಿ. ಸೊ ಈಗ ನೋಡ್ಬೋದು ನೀವು ಇಲ್ಲಿ ಇದಕ್ಕೊಂದು ಶೇಪ್ ಕೊಡಾಕತ್ತಾರ ಮಮ್ಮಿ. ಈ ಥರ ನಿಮಗೆ ಯಾವ ಥರ ಬೇಕಲ್ಲ ಆ ಥರ ಶೇಪ್ ಕೊಟ್ಕೋಬೋದು. ಬಟ್ ಆಲ್ಮೋಸ್ಟ್ ಈ ಥರನೇ ಇದನ್ನು ಕಟ್ ಮಾಡ್ಕೋತಾರೆ ಚಾಕುಯಿಂದ. ಇದು ಚಾಕುಯಿಂದ ಕಟ್ ಮಾಡ್ಕೊಂಡು ತೊಗೊಳುವಾಗೂ ಇದೇನು ಹತ್ತಿರಂಗಿಲ್ಲ. ಬಿಕಾಸ್ ಕೆಳಗನು ಎಲ್ಲ ಎಣ್ಣೆ ಎಲ್ಲ ಸವರಿರ್ತಾರು ಮತ್ತು ಪರ್ಫೆಕ್ಟಾಗಿ ಬೆಂದಿರ್ತೈತಿ. ಹೀಗಾಗಿ ಅದು ಕೆಳಗದು ಏನು ಅಂಟಂಗಿಲ್ಲ. ಸೇಮ್ ಟು ಸೇಮ್ ಬ್ರೆಡ್ದ ಪೀಸ ಅಥವಾ ಸಣ್ಣ ಕೇಕ್ದು ಇರ್ತೈತಲ್ಲ ಆ ಥರ ಸ್ಪಾಂಜ್ ಥರ ಮಸ್ತ್ ಬಂದಿರ್ತೈತಿ. ನೋಡಕ್ಕೂ ಚಂದ ಕಾಣಿಸ್ತೈತಿ ಮತ್ತು ಟೇಸ್ಟಿನೂ ಇರೋದ್ರಿಂದ ಒಂದು ಬೇರೆ ಥರ ಬ್ರೇಕ್ಫಾಸ್ಟ್ ತಿನ್ಬೇಕು ಅನಿಸಿದಾಗ ಇದೊಂದು ಒಳ್ಳೆ ರೆಸಿಪಿ, ಜೊತೆಗೆ ಹೆಲ್ದಿ ರೆಸಿಪಿನೂ. ಸೊ ಯಾರಿಗೆಲ್ಲ ಇಷ್ಟ ಆಗೈತಿ ಟ್ರೈ ಮಾಡಿರಿ ಒಂದ್ಸಲ. ಆ್ಯಂಡ್ ಇನ್ನೂ ಮತ್ತಷ್ಟು ರೆಸಿಪಿ ಸಲುವಾಗಿ ಅಗಸ್ತ್ಯ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಆಗಿರಿ. ಇನ್ನವರೆಗೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ. ಹಂಗೆ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡೋದನ್ನ ಶೇರ್ ಮಾಡೋದನ್ನ ಮರೆಯೋಕೆ ಹೋಗ್ಬೇಡ್ರಿ. ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೋಣ. ಥ್ಯಾಂಕ್ ಯು.